ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು. ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ಕೂತು ಬ್ರೇಕ್ಫಾಸ್ಟ್ ಅನ್ನ ಸವಿಯುತ್ತಾ ಚರ್ಚೆನ ಮಾಡಿದ್ರ ಇಲ್ವಾ ಗೊತ್ತಿಲ್ಲ. ಆದ್ರೆ ಈ ಬೀಸೋ ದೋಣೆಯಿಂದ ತಪ್ಪಿಸಿಕೊಳ್ಳೋದು ಅಂತಾರಲ್ಲ, ಅಂತ ಒಂದು ಘಟನೆಗಳಾಗಿದೆ. ಕದನ ವಿರಾಮ ಘೋಷಣೆ ಮಾಡಿಕೊಂಡ್ರ ಇಬ್ರು ನಾಯಕರು ಅನ್ನೋದು ಈಗಿರುವಂತ ಪ್ರಶ್ನೆ. ಕುರ್ಚಿ ಕದನಕ್ಕೆ ತಾತ್ಕಾಲಿಕವಾದಂತಹ ವಿರಾಮವನ್ನ ಇಡಲಾಗಿದೆ. ಹೈಕಮಾಂಡ್ ನತ್ತ ಒಟ್ಟು ಮಾಡಿ ನಾವಿಬ್ರು ಒಗ್ಗಟ್ಟಾಗಿದ್ದೀವಿ ಅಂತೇಳಿ ಜಪ ಮಾಡಿದ್ರು. ಬೀಸುವ ದೊಣ್ಣೆಯಿಂದ ಪಾರಾಗುವ ತಂತ್ರಗಾರಿಕೆನ ಇದು ಅನ್ನೋದು ಈಗ ಉದ್ಭವ ಆಗಿರುವಂತಹ ಪ್ರಶ್ನೆ. ಈ ಕುರ್ಚಿ ಕಾಳಗಕ್ಕೆ ಹೈಕಮಾಂಡ್ ತಾತ್ಕಾಲಿಕವಾದಂತಹ ಬ್ರೇಕ್ ಹಾಕುವಂತ ಪ್ರಯತ್ನ. ಹೈಕಮಾಂಡ್ ಕೊಟ್ಟಂತ ಸೂಚನೆ ಹಿನ್ನೆಲೆಯಲ್ಲಿ ಇಬ್ಬರೂ ನಾಯಕರು ಡಿಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯ ಅವರು ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ನೆಪದಲ್ಲಿ ಒಟ್ಟೊಟ್ಟಿಗೆ ಕಾಣಿಸಿಕೊಂಡ್ರು, ಫೋಟೋವನ್ನ ತೆಗೆಸಿಕೊಂಡ್ರು, ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು. ಹೊರಗಡೆ ಬಂದು ಇಬ್ರು ಒಟ್ಟೊಟ್ಟಿಗೆ ಕೂತು ಮಾಧ್ಯಮದ ಮುಂದೆ, ಕ್ಯಾಮೆರಾಗಳ ಮುಂದೆ ಕೂತು ಮಾತಾಡಿದ್ರು. ನಾವಿಬ್ರು ಒಗ್ಗಟ್ಟಾಗಿದ್ದೀವಿ, ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸ್ತೀವಿ, ಲೋಕಲ್ ಬಾಡಿ ಚುನಾವಣೆಯನ್ನು ಕೂಡ ಎದುರಿಸ್ತೀವಿ, ಮುಂದಿನ 2028ರ ವಿಧಾನಸಭಾ ಚುನಾವಣೆ ಕೂಡ ನಮ್ಮ ಟಾರ್ಗೆಟ್, ಜೊತೆಗೆ ಸೆಷನ್ ಕೂಡ ಇದೆ, ಸೆಷನ್ ಕೂಡ ಒಗ್ಗಟ್ಟಾಗಿ ನಾವು ಸೆಷನ್ಗೆ ಹೋಗ್ತೀವಿ ಅನ್ನುವ ಮಾತುಗಳನ್ನ ಆಡುವ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟರು. ನಮ್ಮಿಬ್ಬರ ನಡುವೆ ಏನೂ ಇಲ್ಲ, ನಾವು ಚೆನ್ನಾಗೇ ಇದ್ದೀವಿ ಅನ್ನುವ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ನೋಡಿ, ನೇರವಾಗಿ ಹೇಳಬೇಕು ಅಂತಂದ್ರೆ ಈ ಕುರ್ಚಿ ಕಾಳಗಕ್ಕೆ ಹೈಕಮಾಂಡ್ ತಾತ್ಕಾಲಿಕವಾದಂತಹ ವಿರಾಮವನ್ನೇನೋ ಹಾಕಿದೆ ಅಂತ ಹೇಳಲಾಗ್ತದೆ. ಆದ್ರೆ ಅಂತಿಮ ಆಗೋದು ಇವತ್ತು ದೆಹಲಿಯಲ್ಲಿ ನಡೆಯುವಂತಹ ಒಂದು ಮೀಟಿಂಗ್. ಆ ಮೀಟಿಂಗ್ ಆದ ಬಳಿಕ ಈಗ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಈ ಕುರ್ಚಿ ಕಾಳಗದ ಲೆಕ್ಕಾಚಾರಗಳು ತಲೆ ಕೆಳಗಾಗುತ್ತಾ? ಈ ರಿಪೋರ್ಟ್ ನೋಡಿ. ನಾವು ಹೈಕಮಾಂಡ್ ಏನ್ ತೀರ್ಮಾನ ಕೊಡ್ತದೆ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ಡಿಕೆ ಶಿವಕುಮಾರ್ ಅಂಡ್ ಮೈಸೆಲ್ಫ್ ಹ್ಯಾವ್ ಡಿಸೈಡೆಡ್. ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ. ಪಕ್ಷದ ವರಿಷ್ಠರು ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ನಾವಿಬ್ರು ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಇಷ್ಟು ದಿನ ರಾಜ್ಯ ರಾಜಕೀಯದಲ್ಲಿ ದಗದಗಿಸ್ತಾ ಇದ್ದಂತಹ ಕುರ್ಚಿ ಕಾಳಗಕ್ಕೆ ಕದನ ವಿರಾಮ ಘೋಷಣೆಯಾಗಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿನ ಅಧಿಕಾರ ಹಸ್ತಾಂತರ ಕಿತ್ತಾಟಕ್ಕೆ ಅಲ್ಪ ವಿರಾಮ ಬಿದ್ದಿದೆ. ಸಿಎಂ, ಡಿಸಿಎಂ ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಪವರ್ ಫೈಟ್ಗೆ ತಾತ್ಕಾಲಿಕ ಬ್ರೇಕ್ ಹಾಕಿದ್ದಾರೆ. ಬೀಸದೊಣ್ಣೆಯಿಂದ ಕಾಂಗ್ರೆಸ್ ಪಾರು. ಅಧಿವೇಶನ ಬಳಿಕ ಮತ್ತೆ ಕುರ್ಚಿ ಕದನ ಶುರು. ಟಗರು, ಬಂಡೆ ಇಬ್ಬರೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ವರಿಷ್ಠರ ಮಾತೆ ಶಾಸನ, ಅವರ ನಿರ್ಧಾರಕ್ಕೆ ನಾವು ಬದ್ಧವಾಗಿದ್ದೇವೆ ಎಂದಿದ್ದಾರೆ. ಅಧಿಕಾರ ಹಸ್ತಾಂತರದ ಬಗ್ಗೆ ಯಾವುದೇ ನಿರ್ಧಾರಕ್ಕೆ ಬಾರದೆ ಇಬ್ಬರು ಕೂಡ ಹೈಕಮಾಂಡ್ ಮೇಲೆ ಬೊಟ್ಟು ಮಾಡಿದ್ದಾರೆ. ಹಾಗಾದ್ರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಹಿಂದಿನ ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರವೇನು ಅಂತಾನೆ ತೋರಿಸ್ತೀವಿ ನೋಡಿ. ಹೈಕಮಾಂಡ್ ಲೆಕ್ಕಾಚಾರ ಏನು? ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್, ಸಚಿನ್ ಪೈಲಟ್ ನಡುವಿನ ಬಡಿದಾಟ ಕಾಂಗ್ರೆಸ್ಗೆ ಹೊಡೆತವನ್ನು ಕೊಟ್ಟಿತ್ತು. ಒಬ್ಬರ ಪರವಾಗಿ ತೀರ್ಮಾನ ಕೈಗೊಂಡ ಕಾರಣ ಕಾಂಗ್ರೆಸ್ ಮಕಾಡೆ ಮಲಗಿದೆ. ಹೀಗಾಗಿ ಕರ್ನಾಟಕದಲ್ಲಿ ಇಬ್ಬರು ಕೂಡ ನಾಯಕರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ತೀರ್ಮಾನವನ್ನು ತೆಗೆದುಕೊಳ್ಳುವುದು ಅನಿವಾರ್ಯ. ಅಲ್ಲದೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದರೆ ಮುಂದೆ ಅವರಿಗೆ ಯಾವ ಸ್ಥಾನಮಾನವನ್ನು ನೀಡಬೇಕೆಂಬುದು ಹೈಕಮಾಂಡ್ ಚರ್ಚೆ ಮಾಡಿಲ್ಲ. ಅಹಿಂದ ವರ್ಸಸ್ ಒಕ್ಕಲಿಗ ಅನ್ನೋ ವಾತಾವರಣ ನಿರ್ಮಾಣವಾದರೆ ಪಕ್ಷಕ್ಕೆ ನೇರವಾಗಿ ಡ್ಯಾಮೇಜ್ ಆಗಲಿದೆ. ಹೀಗಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಸಿ ಸಿಎಂ, ಡಿಸಿಎಂ ನಡುವಿನ ಕಾಳಗಕ್ಕೆ ಹೈಕಮಾಂಡ್ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಇದರಿಂದ ಬೆಳಗಾವಿ ಅಧಿವೇಶನದಲ್ಲಿ ಉಂಟಾಗುವಂತಹ ಮುಜುಗರದಿಂದ ತಪ್ಪಿಸಿಕೊಂಡಿದೆ. ಇನ್ನು ಅಧಿಕಾರ ಹಸ್ತಾಂತರ ವಿಷಯದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳಲು ಹೈಕಮಾಂಡ್ಗೆ ಕೊಂಚ ಸಮಯ ಸಿಕ್ಕಿದೆ. ಇನ್ನು ಉಭಯ ನಾಯಕರನ್ನ ಮನವೊಲಿಸುವ ದಾರಿ ಯಾವುದು ಕಂಡುಹಿಡಿಯಲು ಕಾಲಾವಕಾಶ ಸಿಕ್ಕಿದೆ. ಸದ್ಯದ ಮಟ್ಟಿಗೆ ಬೀಸೋ ದೋಣಿಯಿಂದ ಕಾಂಗ್ರೆಸ್ ಪಾರಾಗಿದೆ. ಅಧಿವೇಶನದಲ್ಲಿ ಉಂಟಾಗುತ್ತಿದ್ದ ಮುಜುಗರದಿಂದ ಒಂದು ಹಂತಕ್ಕೆ ಬಚಾವಾಗಿದೆ. ಹಾಗಂತ ಪವರ್ ಫೈಟ್ಗೆ ಹೈಕಮಾಂಡ್ ಮದ್ದರಿಯದಿದ್ರೆ ಬೆಳಗಾವಿ ಅಧಿವೇಶನ ಬಳಿಕ ಕುರ್ಚಿ ಕಾಳಗದ ಕಿಡಿ ಮತ್ತೆ ಜ್ವಾಲಾಮುಖಿಯಾಗಿ ಸ್ಫೋಟವಾದರೂ ಕೂಡ ಯಾವುದೇ ಅಚ್ಚರಿಯಿಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತು. ಸಿಎಂ ಹಾಗೂ ಡಿಸಿಎಂ ಇಬ್ರು ಕೂಡ ಕೂತು ಬ್ರೇಕ್ಫಾಸ್ಟ್ ಅನ್ನ ಸವಿಯುತ್ತಾ ಚರ್ಚೆಯನ್ನ ಮಾಡಿದ್ರ ಇಲ್ವಾ ಗೊತ್ತಿಲ್ಲ. ಆದ್ರೆ ಈ ಬೀಸೋ ದೋಣೆಯಿಂದ ತಪ್ಪಿಸಿಕೊಳ್ಳೋದು ಅಂತಾರಲ್ಲ, ಅಂತ ಒಂದು ಘಟನೆಗಳಾಗಿದೆ. ಕದನ ವಿರಾಮ ಘೋಷಣೆ ಮಾಡಿಕೊಂಡ್ರ ಇಬ್ರು ನಾಯಕರು ಅನ್ನೋದು ಈಗಿರುವಂತ ಪ್ರಶ್ನೆ. ಕುರ್ಚಿ ಕದನಕ್ಕೆ ತಾತ್ಕಾಲಿಕವಾದಂತಹ ವಿರಾಮವನ್ನ ಇಡಲಾಗಿದೆ. ಹೈಕಮಾಂಡ್ ನತ್ತ ಒಟ್ಟು ಮಾಡಿ ನಾವಿಬ್ರು ಒಗ್ಗಟ್ಟಾಗಿದ್ದೀವಿ ಅಂತೇಳಿ ಜಪ ಮಾಡಿದ್ರು. ಬೀಸುವ ದೊಣ್ಣೆಯಿಂದ ಪಾರಾಗುವ ತಂತ್ರಗಾರಿಕೆನ ಇದು ಅನ್ನೋದು ಈಗ ಉದ್ಭವ ಆಗಿರುವಂತಹ ಪ್ರಶ್ನೆ. ಈ ಕುರ್ಚಿ ಕಾಳಗಕ್ಕೆ ಹೈಕಮಾಂಡ್ ತಾತ್ಕಾಲಿಕವಾದಂತಹ ಬ್ರೇಕ್ ಹಾಕುವಂತ ಪ್ರಯತ್ನ. ಹೈಕಮಾಂಡ್ ಕೊಟ್ಟಂತ ಸೂಚನೆ ಹಿನ್ನೆಲೆಯಲ್ಲಿ ಇಬ್ಬರೂ ನಾಯಕರು
ಡಿಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯ ಅವರು ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ನೆಪದಲ್ಲಿ ಒಟ್ಟೊಟ್ಟಿಗೆ ಕಾಣಿಸಿಕೊಂಡ್ರು, ಫೋಟೋವನ್ನ ತೆಗೆಸಿಕೊಂಡ್ರು, ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು. ಹೊರಗಡೆ ಬಂದು ಇಬ್ರು ಒಟ್ಟೊಟ್ಟಿಗೆ ಕೂತು ಮಾಧ್ಯಮದ ಮುಂದೆ, ಕ್ಯಾಮೆರಾಗಳ ಮುಂದೆ ಕೂತು ಮಾತಾಡಿದ್ರು. ನಾವಿಬ್ರು ಒಗ್ಗಟ್ಟಾಗಿ ಚುನಾವಣೆಯನ್ನು ಎದುರಿಸ್ತೀವಿ, ಲೋಕಲ್ ಬಾಡಿ ಚುನಾವಣೆಯನ್ನು ಕೂಡ ಎದುರಿಸ್ತೀವಿ, ಮುಂದಿನ 2028ರ ವಿಧಾನಸಭಾ ಚುನಾವಣೆ ಕೂಡ ನಮ್ಮ ಟಾರ್ಗೆಟ್, ಜೊತೆಗೆ ಸೆಷನ್ ಕೂಡ ಇದೆ, ಸೆಷನ್ ಕೂಡ ಒಗ್ಗಟ್ಟಾಗಿ ನಾವು ಸೆಷನ್ಗೆ ಹೋಗ್ತೀವಿ ಅನ್ನುವ ಮಾತುಗಳನ್ನ ಆಡುವ ಮೂಲಕ ಒಂದು ಸ್ಪಷ್ಟ ಸಂದೇಶವನ್ನ ಕೊಟ್ಟರು. ನಮ್ಮಿಬ್ಬರ ನಡುವೆ ಏನೂ ಇಲ್ಲ, ನಾವು ಚೆನ್ನಾಗೇ ಇದ್ದೀವಿ ಅನ್ನುವ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ನೋಡಿ, ನೇರವಾಗಿ ಹೇಳಬೇಕು ಅಂತಂದ್ರೆ ಈ ಕುರ್ಚಿ ಕಾಳಗಕ್ಕೆ ಹೈಕಮಾಂಡ್ ತಾತ್ಕಾಲಿಕವಾದಂತಹ ವಿರಾಮವನ್ನೇನೋ ಹಾಕಿದೆ ಅಂತ ಹೇಳಲಾಗ್ತದೆ. ಆದ್ರೆ ಅಂತಿಮ ಆಗೋದು ಇವತ್ತು ದೆಹಲಿಯಲ್ಲಿ ನಡೆಯುವಂತಹ ಒಂದು ಮೀಟಿಂಗ್. ಆ ಮೀಟಿಂಗ್ ಆದ ಬಳಿಕ ಈಗ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಈ ಕುರ್ಚಿ ಕಾಳಗದ ಲೆಕ್ಕಾಚಾರಗಳು ತಲೆ ಕೆಳಗಾಗುತ್ತಾ? ಈ ರಿಪೋರ್ಟ್ ನೋಡಿ. ನಾವು ಹೈಕಮಾಂಡ್ ಏನ್ ತೀರ್ಮಾನ ಕೊಡ್ತದೆ ಆ ರೀತಿಯಾಗಿ ಮಾಡ್ಕೊಂಡು ಹೋಗ್ತೀವಿ. ಡಿಕೆ ಶಿವಕುಮಾರ್ ಅಂಡ್ ಮೈಸೆಲ್ಫ್ ಹ್ಯಾವ್ ಡಿಸೈಡೆಡ್. ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ. ಪಕ್ಷದ ವರಿಷ್ಠರು ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ನಾವಿಬ್ರೂ ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಇಷ್ಟು ದಿನ ರಾಜ್ಯ ರಾಜಕೀಯದಲ್ಲಿ ದಗದಗಿಸ್ತಾ ಇದ್ದಂತಹ ಕುರ್ಚಿ ಕಾಳಗಕ್ಕೆ ಕದನ ವಿರಾಮ ಘೋಷಣೆಯಾಗಿದೆ. ಕಾಂಗ್ರೆಸ್ ಪಾಳೆಯದಲ್ಲಿನ ಅಧಿಕಾರ ಹಸ್ತಾಂತರ ಕಿತ್ತಾಟಕ್ಕೆ ಅಲ್ಪ ವಿರಾಮ ಬಿದ್ದಿದೆ. ಸಿಎಂ, ಡಿಸಿಎಂ ಇಬ್ಬರು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಪವರ್ ಫೈಟ್ಗೆ ತಾತ್ಕಾಲಿಕ ಬ್ರೇಕ್ ಹಾಕಿದ್ದಾರೆ. ಬೀಸದೊಣ್ಣೆಯಿಂದ ಕಾಂಗ್ರೆಸ್ ಪಾರು. ಅಧಿವೇಶನ ಬಳಿಕ ಮತ್ತೆ ಕುರ್ಚಿ ಕದನ ಶುರು. ಟಗರು, ಬಂಡೆ ಇಬ್ಬರೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ. ವರಿಷ್ಠರ ಮಾತೆ ಶಾಸನ, ಅವರ ನಿರ್ಧಾರಕ್ಕೆ ನಾವು ಬದ್ಧವಾಗಿದ್ದೇವೆ ಎಂದಿದ್ದಾರೆ. ಅಧಿಕಾರ ಹಸ್ತಾಂತರದ ಬಗ್ಗೆ ಯಾವುದೇ ನಿರ್ಧಾರಕ್ಕೆ ಬಾರದೆ ಇಬ್ಬರು ಕೂಡ ಹೈಕಮಾಂಡ್ ಮೇಲೆ ಬೊಟ್ಟು ಮಾಡಿದ್ದಾರೆ. ಹಾಗಾದ್ರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಹಿಂದಿನ ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರವೇನು ಅಂತಾನೆ ತೋರಿಸ್ತೀವಿ ನೋಡಿ. ಹೈಕಮಾಂಡ್ ಲೆಕ್ಕಾಚಾರ ಏನು? ರಾಜಸ್ಥಾನದಲ್ಲಿ ಅಶೋಕ್ ಗೆಹ್ಲೋಟ್, ಸಚಿನ್ ಪೈಲಟ್ ನಡುವಿನ ಬಡಿದಾಟ ಕಾಂಗ್ರೆಸ್ಗೆ ಹೊಡೆತವನ್ನು ಕೊಟ್ಟಿತ್ತು. ಒಬ್ಬರ ಪರವಾಗಿ ತೀರ್ಮಾನ ಕೈಗೊಂಡ ಕಾರಣ ಕಾಂಗ್ರೆಸ್ ಮಕಾಡೆ ಮಲಗಿದೆ. ಹೀಗಾಗಿ ಕರ್ನಾಟಕದಲ್ಲಿ ಇಬ್ಬರು ಕೂಡ ನಾಯಕರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ತೀರ್ಮಾನವನ್ನು ತೆಗೆದುಕೊಳ್ಳುವುದು ಅನಿವಾರ್ಯ. ಅಲ್ಲದೆ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದರೆ ಮುಂದೆ ಅವರಿಗೆ ಯಾವ ಸ್ಥಾನಮಾನವನ್ನು ನೀಡಬೇಕೆಂಬುದು ಹೈಕಮಾಂಡ್ ಚರ್ಚೆ ಮಾಡಿಲ್ಲ. ಅಹಿಂದ ವರ್ಸಸ್ ಒಕ್ಕಲಿಗ ಅನ್ನೋ ವಾತಾವರಣ ನಿರ್ಮಾಣವಾದರೆ ಪಕ್ಷಕ್ಕೆ ನೇರವಾಗಿ ಡ್ಯಾಮೇಜ್ ಆಗಲಿದೆ. ಹೀಗಾಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಸಿ ಸಿಎಂ, ಡಿಸಿಎಂ ನಡುವಿನ ಕಾಳಗಕ್ಕೆ ಹೈಕಮಾಂಡ್ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ಇದರಿಂದ ಬೆಳಗಾವಿ ಅಧಿವೇಶನದಲ್ಲಿ ಉಂಟಾಗುವಂತಹ ಮುಜುಗರದಿಂದ ತಪ್ಪಿಸಿಕೊಂಡಿದೆ. ಇನ್ನು ಅಧಿಕಾರ ಹಸ್ತಾಂತರ ವಿಷಯದಲ್ಲಿ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಳಲು ಹೈಕಮಾಂಡ್ಗೆ ಕೊಂಚ ಸಮಯ ಸಿಕ್ಕಿದೆ. ಇನ್ನು ಉಭಯ ನಾಯಕರನ್ನ ಮನವೊಲಿಸುವ ದಾರಿ ಯಾವುದು ಕಂಡುಹಿಡಿಯಲು ಕಾಲಾವಕಾಶ ಸಿಕ್ಕಿದೆ. ಸದ್ಯದ ಮಟ್ಟಿಗೆ ಬೀಸೋದೊಣ್ಣೆಯಿಂದ ಕಾಂಗ್ರೆಸ್ ಪಾರಾಗಿದೆ. ಅಧಿವೇಶನದಲ್ಲಿ ಉಂಟಾಗುತ್ತಿದ್ದ ಮುಜುಗರದಿಂದ ಒಂದು ಹಂತಕ್ಕೆ ಬಚಾವಾಗಿದೆ. ಹಾಗಂತ ಪವರ್ ಫೈಟ್ಗೆ ಹೈಕಮಾಂಡ್ ಮದ್ದರಿಯದಿದ್ರೆ ಬೆಳಗಾವಿ ಅಧಿವೇಶನ ಬಳಿಕ ಕುರ್ಚಿ ಕಾಳಗದ ಕಿಡಿ ಮತ್ತೆ ಜ್ವಾಲಾಮುಖಿಯಾಗಿ ಸ್ಫೋಟವಾದರೂ ಕೂಡ ಯಾವುದೇ ಅಚ್ಚರಿಯಿಲ್ಲ.